ಇನ್ಸ್ಟಾಗ್ರಾಮ್ ಅಲ್ಲಿ ಒಂದೊಂದು ಪೇಜ್ ಇದೆ ಆಪ್ಟಿಕಲ್ ಶೆಡರ್ಸ್ ಅಂತ. ಜ್ಯೂಸ್ ಕುಡಿತ್ಯಾ ಜ್ಯೂಸ್ ಕುಡಿತ್ಯಾ ಜ್ಯೂಸ್ ಕುಡಿತ್ಯಾ ಜ್ಯೂಸ್ 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 ನನ್ನ ಹೆಸರು ಒನ್ ಗೈ 23 ಹಾರ್ಸಸ್ ಆ್ಯಂಡ್ ದಿಸ್ ಈಸ್ ದ ಗ್ರೇಟೆಸ್ಟ್ ಟೈಮ್ ಎವರ್ ಟು ಬಿ ಅಲೈವ್. ಸೊ ಇವತ್ತಿನ ತಾರೀಕು ಬಂದು 5ನೇ ಫೆಬ್ರವರಿ 2022. ಸಮಯ ಬಂದು ಆಲ್ಮೋಸ್ಟ್ 4:45 ಆಗ್ತಾಯಿದೆ. ಆ್ಯಂಡ್ ಇದು ನಮ್ಮ 2022ನೇ ವರ್ಷದ ಮೊದಲ ರೈಡ್. ನೋಡಿ ಎಷ್ಟು ದಿನ ಬೇಕಾಗಿದೆ ನಮ್ಮ ಮೊದಲನೇ ರೈಡ್ ಹೋಗೋಕ್ಕೆ. ಈ ವರ್ಷದಲ್ಲಿ ಸಿಕ್ಕಾಪಟ್ಟೆ ಕೆಲಸ ಬ್ಯುಸಿ ಆಗೋಗಿದೆ ತುಂಬ. ಸೊ ಯಾವುದು ರೈಡ್ ಹೋಗೋಕ್ಕಾಗಿರಲಿಲ್ಲ. ಒಂದೆರಡು ಸತಿ ಕೆಲವು ಎಮರ್ಜೆನ್ಸಿ ಸಿಚುವೇಶನ್ಸ್ಗಳಿಂದ ಲಾಸ್ಟ್ ಮೂಮೆಂಟಲ್ಲಿ ರೈಡ್ ಕ್ಯಾನ್ಸಲ್ ಆಯಿತು. ಸೊ ದಿಸ್ ಇಸ್ ಗೋನ್ ಬಿ ಮೈ ಫಸ್ಟ್ ರೈಡ್ ಆಫ್ 2022. ಜಾಗ ತೋರಿಸ್ತೀನಿ ಸ್ವಲ್ಪ ಬೆಳಕಾಗಲಿ. ಮತ್ತು ನಮ್ಮ ಬಾಯ್ಸ್ ಎಲ್ಲ ಬಂದು ಆಲ್ರೆಡಿ ಕಾಯ್ತಾ ಇದ್ದಾರೆ, ಇಲ್ಲೇ ಹತ್ರನೇ ಇದ್ದಾರೆ. ಸೊ ಬನ್ನಿ ಹೋಗೋಣ. ಫಸ್ಟ್ ಅಲ್ಲಿದ್ದಾರೆ ನೋಡಿ. ವಿಡಿಯೋ ರೆಕಾರ್ಡ್ ಆಗ್ತಿದ್ಯಾ? ಜ್ಯೂಸ್ ಕುಡಿತ್ಯಾ ಜ್ಯೂಸ್ ಕುಡಿತ್ಯಾ ಜ್ಯೂಸ್ ಕುಡಿತ್ಯಾ ಜ್ಯೂಸ್ ಕುಡಿತ್ಯಾ ಜ್ಯೂಸ್ ಕುಡಿತ್ಯಾ ಇವಾಗ ಒಂದು ಸ್ವಲ್ಪ ಸಿಟಿ ಬಿಟ್ಟು ಬಂದಿದ್ದೀವಿ. ಸ್ವಲ್ಪ ಚಳಿ ಆಗ್ತಿದೆ. ನಾನು ಆ್ಯಕ್ಚುಲಿ ಬೆಳಗ್ಗೆ ಅರ್ಜೆಂಟಲ್ಲಿ ಗ್ಲೌಸ್ ಬೇರೆ ಸಿಗಲಿಲ್ಲ ನನಗೆ. ಎಲ್ಲಿಟ್ಟಿದ್ದೀನೋ ನನಗೆ ಗೊತ್ತಿಲ್ಲ, ನನ್ನ ರೂಮಲ್ಲಿ. ಸೊ ಕೈಯೆಲ್ಲ ಫುಲ್ಲು ಕೊರಿತಾ ಇದೆ, ಒಂಚೂರು ಥಂಡಿನೂ ಆಗ್ತಿದೆ. ಆ್ಯಕ್ಚುಲಿ ಇಷ್ಟು ಚಳಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಯಾಕೆಂದರೆ ಬೆಂಗಳೂರಲ್ಲಿ ಆಲ್ರೆಡಿ ಒಂಥರ ಫುಲ್ ಶೆಕೆ ಥರ ಆಗೋಗಿದೆ. ಬಟ್ ಸಿಟಿ ಆಚೆ ಒಂಚೂರು ಬಂದಮೇಲೆ ಗೊತ್ತಾಗ್ತಿದೆ ಮಂಜಿದೆ ಆ್ಯಂಡ್ ಸ್ವಲ್ಪ ಚಳಿ ಇದೆ. ಬಟ್ ಓಕೆ, ಇಟ್ಸ್ ಮ್ಯಾನೇಜಬಲ್. Are you sure about that? A few inches later. ಸಿಕ್ಕಾಪಟ್ಟೆ ಚಳಿ ಇದೆ ಮಾತ್ರ. ಗ್ಲೌಸ್ ಹಾಕಿಲ್ದೇ ಇರೋದು ಇವಾಗ ಸ್ವಲ್ಪ ಕಿಕ್ ಕೊಡ್ತಾ ಇದೆ. ಯಾವ ರೇಂಜಿಗೆ ಕೈ ಸೆಡೆದ್ಕೊಂಡಿದೆ ಅಂದರೆ ಒಂಥರ ಫುಲ್ ಚಳಿ ಆದರೆ ಮುಳ್ಳು ತೊಗೊಂಡು ಚುಚ್ಚಿದಂಗೆ ಆಗುತ್ತಲ್ಲ, ಆ ಥರ ಆಗ್ತಿದೆ. ನನಗೊಬ್ಬನಿಗೆ ಚಳಿ ಆಗೋದಲ್ಲ, ಹಿಂದೆ ಸಂಕೇತ್ ಕೂತಿದ್ದಾನೆ ರಚಿತ್ ಬೈಕಲ್ಲಿ, ಅವನಿಗೂ ಆಗ್ತಿದೆ. ಗುರುಗೂ ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ. ಸೊ ಅಡ್ವೆಂಚರ್ ಹ್ಯಾಸ್ ಆಲ್ರೆಡಿ ಬಿಗನ್ ಬಿಫೋರ್ ವಿ ಇವನ್ ರೀಚ್ ದ ಪ್ಲೇಸ್. ಯಾಕೆ ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ ಮಾತ್ರ. ಒಂಥರ ಕೈಯೆಲ್ಲ ಫುಲ್ ನಂಬಕ್ಕೆ ಸ್ಟಾರ್ಟ್ ಆಗ್ತಿದೆ. ಇಷ್ಟೊಂದು ಚಳಿ ದೇವರಾಣಿಗೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಜನರಲಿ ಹಾಕೊಂದಿನ ಗ್ಲೌಸ್ ಎಲ್ಲೋದ್ರೂ, ಬಟ್ ಸಿಗಲಿಲ್ಲ ಯಾಕೋ. ಸೊ ಪ್ರಾಬಬ್ಲಿ ಕಾಫಿಗೋ ಟೀಗೋ ನಿಲ್ಲಿಸ್ಬೋದು ಇವಾಗ. ಈಗ ಯಾಕೆ ಹೇಳ್ತೀಯ ಬ್ರೋ? ಇನ್ನೊಂದು ಮಗ ನಾನು ಅನ್ಕೊಂಡಿದ್ದೆ, ನನ್ನ ಮಗ ಹೇಳ್ತೇನೆ ಚಳಿನೇ ಇಲ್ಲ ಅಂತ. ಇವತ್ತೇನೋ ಇದೆ ಅಂತ. ಇದಕ್ಕೂ ಚಳಿ ಇಲ್ಲ ಅಂದ್ರೆ ಹೆಂಗಿದೆ ಚಳಿ? ಇದು ನೋಡಿ, ಕೈಯೆಲ್ಲ ಒಂಥರ ಫುಲ್ಲು ಹಿಂಗೆ ಅಂದರೆ ಚುಚ್ಚದಂಗೆ ಆಗ್ತಿದೆ ಮುಳ್ಳು ತಗೊಂಡು. ಆ ರೇಂಜಕ್ಕೆ ಚಳಿ. ಹ್ಞೂ ಅಂತೆ ನನ್ನ ಮಗನ ಗ್ಲೌಸ್ ಹಾಕ್ಕೊಂಡಿದ್ಯಾ? ಗುರುಜಿ ಹೆಂಗಿತ್ತು? ಚೆನ್ನಾಗಿತ್ತು. ಒಂದು ಕಡೆ ಬೈಕ್ ಬಂತು. ಸೊ ಇವಾಗ ತಾನೇ 2 ಕಾಫಿ ಕುಡಿದ್ವಿ, ಆದರೂ ಚಳಿ ಹೋಗ್ತಿಲ್ಲ. ಕಂಟಿನ್ಯೂ ಮಾಡ್ತೀವಿ. ಆದಷ್ಟು ಸನ್ರೈಸ್ಗೆ ಹೋಗೋಣ ಅಂತ ಟ್ರೈ ಮಾಡ್ತಾಯಿದ್ದೀವಿ. ನೋಡೋಣ, ಇನ್ನೊಂದು ರಫ್ಲಿ 30 ಕಿಲೋಮೀಟರ್ಸ್ ಇದೆ ಅಲ್ಲ? ಮೇಲೋಗಿ ಸನ್ರೈಸ್ ನೋಡ್ಬೇಕಾ? ಕೆಳಗೆ ನೋಡ್ಬಿಡೋಣ. ಆಯಿತು, ಕೆಳಗಿಂದಾನೆ ನೋಡೋಣ ಬಾಪ. 30 ಕಿಲೋಮೀಟರ್ಸ್ ಇದೆ. ಸೊ ಬನ್ನಿ ಕಂಟಿನ್ಯೂ ಮಾಡೋಣ ನಮ್ಮ ಜರ್ನಿನ. ಫೈನಲಿ ಸಮ್ ಗುಡ್ ರೋಡ್. ಸಾಕಾಗಿದೆ ರೋಡ್ ಮಾತ್ರ. ನೋಡ್ಬೋದು, ಇಟ್ಸ್ ಸಿಕ್ಕಾಪಟ್ಟೆ ವೈಡ್ ಆಗಿದೆ. ಸಿಂಗಲ್ ಲೇನು, ಬಟ್ ರೋಡ್ ಮಾತ್ರ ಕ್ರೇಜಿ. ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಆಲ್ರೆಡಿ ಸನ್ರೈಸ್ ಆಗ್ತಿದೆ, ನೀವು ನೋಡ್ಬೋದು. ಏನು ಕ್ರೇಜಿ ಆಗಿದೆ ನೋಡಿ. ಅಲ್ಲೊಂದು ಬ್ಯಾಕ್ಗ್ರೌಂಡಲ್ಲಿ ಅಲ್ಲೊಂದು ಬೆಟ್ಟ ಇದೆ. ಬೆಟ್ಟ ಹಿಂದ್ಗಡೆ ದ ಕಲರ್ಸ್ ಹ್ಯಾವ್ ಸ್ಟಾರ್ಟೆಡ್ ಕಮಿಂಗ್. ಲೇಟ್ ಆಯಿತು, ಬಟ್ ಪರವಾಗಿಲ್ಲ. ಸಿಕ್ಕಾಪಟ್ಟೆ ಚಳಿ ಇತ್ತು. ವಿ ಹ್ಯಾಡ್ ಟು ಡ್ರಿಂಕ್ ಕಾಫಿ. ಬನ್ನಿ ಸ್ವಲ್ಪ ಇವಾಗ
ಪುಷ್ ಮಾಡಿ ಡಿಸ್ಟೆನ್ಸ್ ಕವರ್ ಮಾಡೋಣ. Rack City, bitch. 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 Got the blade with the stick. I'ma let it hit. ಕ್ರೇಜಿ ರೋಡ್ಸ್ ಮ್ಯಾನ್, ಕ್ರೇಜಿ ರೋಡ್ಸ್. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೀವಿ. ಚಳಿ ಗಿಳಿ ಏನು ಬರ್ತಿಲ್ಲ ತಲೆಗೆ. ರೋಡ್ಸ್ ನೋಡಿ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ ಈ ರೋಡ್ ಮಾತ್ರ. ಐ ಶುಡ್ ರಿಯಲಿ ಅಪ್ರಿಷಿಯೇಟ್ ದ ಎಫರ್ಟ್ ದಟ್ ಇಸ್ ಬೀನ್ ಟೇಕನ್ ಟು ಬಿಲ್ಡ್ ದಿಸ್ ರೋಡ್ ಮ್ಯಾನ್. ಸೀರಿಯಸ್ಲಿ ಕ್ರೇಜಿ. ಸಿಂಗಲ್ ಲೇನ್ ಆಗಿದ್ರು ಕೂಡ ದ ಕ್ವಾಲಿಟಿ ಇಸ್ ರಿಯಲಿ ಗುಡ್. 20 minutes later. ಓ ಮೈ ಗಾಡ್, ನಾವು ಡೈರೆಕ್ಟ್ ಇವಾಗ ಸನ್ರೈಸ್ ಆಪೋಸಿಟ್ ಕಡೆಯಿಂದ ಎಂಟ್ರಿ ಕೊಡ್ತಿದ್ದೀವಿ. ನೀವು ಹಿಂದೆ ನೋಡ್ಬೋದು ಸ್ಕೈ ಪೂರ್ತಿ ಲೈಟಪ್ ಆಗಿದೆ ಆ್ಯಂಡ್ ಒಂಥರ ಫುಲ್ ಸಿಲಾಟ್ ಕಾಣಿಸ್ತಾ ಇದೆ. ಸಕ್ಕದಾಗಿದೆ ಮಾತ್ರ ಇದು. ಸೊ ಪ್ರಾಬಬ್ಲಿ ದಟ್ ಈಸ್ ದ ಸನ್ರೈಸ್ ಪಾಯಿಂಟ್. ಸೊ ಇವಾಗ ಬೆಟ್ಟ ಹತ್ತಬೇಕು. ವಾವ್, ಟ್ವಿಸ್ಟೀಸ್. ಕ್ರೇಜಿ. ಸೊ ಇವಾಗ ನಾವು ಅರ್ಧ ಬೆಟ್ಟನೇ ಹತ್ತುತ್ತಾ ಇದ್ದೀವಿ. ಸೊ ಪ್ರಾಬಬ್ಲಿ ಅರ್ಧ ಬೆಟ್ಟವರೆಗೂ ರೋಡ್ಸ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ರೋಡ್ಸ್ನ. ಗೊತ್ತಾಗ್ತಿದೆ ರೀಸೆಂಟಾಗಿ ಮಾಡಿರೋದಿದು ಒಳ್ಳೆ ರೋಡ್ಸು. ಮಾರ್ಕರ್ಸ್ ಹಾಕಿದ್ದಾರೆ ಎಲ್ಲ ಕಡೆಗೆ, ರೇಡಿಯಮ್ ಮಾರ್ಕರ್ಸ್ ಹಾಕಿದ್ದಾರೆ. ಸೂಪರ್ ಸೂಪರ್. Wow, look at this amazing view, man. Crazy. ಈ ಅಮೇಝಿಂಗ್ ವ್ಯೂ ಜೊತೆ ಈ ಅಮೇಝಿಂಗ್ ಕರ್ವ್ಸ್, ಸೂಪರ್ ಸೂಪರ್. ಬಟ್ ತುಂಬ ಬೆಂಡ್ ಮಾಡೋಕ್ಕಾಗ್ತಿಲ್ಲ, ಏಕೆಂದರೆ ಮಧ್ಯದಲ್ಲಿ ಮಣ್ಣಿದೆ. ಸೊ ಜಾರುತ್ತೆ. ಇವತ್ತು ಜಾಸ್ತಿ ಫಾಗ್ ಇಲ್ಲ, ಆದರೆ ನಾನು ಫಾಗ್ ನೋಡೋಕ್ಕೆ ಆಸೆಯಿಂದಿದ್ದೆ. ಬಟ್ ಇಟ್ಸ್ ಓಕೆ. ವಾವ್, ದಿಸ್ ಇಸ್ ಕ್ರೇಜಿ. ಸಕ್ಕದಾಗಿ ಮಾಡಿದ್ದಾರೆ ರೋಡ್ ಮಾತ್ರ. ಓಡ್ಸಕ್ಕೆ ಸಖತ್ ಮಜಾ ಬರ್ತಿದೆ. ರಿಯಲಿ ವರ್ತ್ ಇಟ್. ಸೊ ಅಲ್ಲಿ ಟ್ರೆಕ್ ಮಾಡ್ಕೊಂಡು ಹೋಗಬೇಕು. ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ, ಪ್ರಾಬಬ್ಲಿ ನಮಗಿಂತ ಮುಂಚೆ ಬಂದಿರ್ಬೋದು. ಯಾಕೆಂದರೆ ಸನ್ರೈಸ್ಗಂತೂ ಹೇಳಿ ಮಾಡಿದ ಜಾಗ ಇದು. ಬನ್ನಿ ನೋಡೋಣ. ಒಂದು ಫುಲ್ಲು ವಿಲೇಜ್ ವೈಬ್ಸ್ ಇಲ್ಲಿ, ಪಕ್ಕಾ ವಿಲೇಜ್ ವೈಬ್ಸು. ಅಂದರೆ ಇವ್ರು ಲೆಫ್ಟ್ ಔಟ್ ಹೋದ್ರು, ಅವ್ರಿಗೆ ಗೊತ್ತಿರಲ್ಲ. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಒಂದು ಬೈಕರ್ ಗ್ರೂಪ್ ಆಲ್ರೆಡಿ ಬಂದಿದ್ದಾರೆ. ಇಲ್ಲಿ ಪಾರ್ಕ್ ಮಾಡಬೇಕು ಗಾಡಿಗಳನ್ನು. ಇಲ್ಲಿ ಪಾರ್ಕ್ ಮಾಡಿ ಇಲ್ಲಿಂದ ಟ್ರೆಕ್ಕಿಂಗ್ ಶುರು. ಸೊ ತಲುಪಾಗಿದೆ ಹುತ್ರಿದುರ್ಗ ಕೋಟೆ. ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಆ ಕಡೆ ಸನ್ರೈಸು ಆಗೋಗಿದೆ, ಸ್ವಲ್ಪ ಲೇಟ್ ಆಯಿತು, ಬಟ್ ಪರವಾಗಿಲ್ಲ. ನೋಡಿ ಬಾಯ್ಸ್ ಎಲ್ಲ
ಸಿಕ್ಕಾಪಟ್ಟೆ ಕಾಮಾಗಿದೆ ಜಾಗ, ಜಾಸ್ತಿ ಜನ ಇಲ್ಲ, ಬರೀ 5 ಬೈಕ್ ನೋಡಿದ್ವಿ, ತುಂಬ ರಶ್ ಕೂಡ ಏನಿಲ್ಲ. ಸೊ ಪ್ರಾಬಬ್ಲಿ ಸ್ಯಾಟರ್ಡೇ ಆಗಿರೋದ್ರಿಂದ ಜನ ಕಮ್ಮಿ ಇರ್ಬೋದೇನೋ, ಬಟ್ ಜಾಗ ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅನ್ನಿಸ್ತಿದೆ. ಫುಲ್ಲು ಕಲ್ಲು ಹಾಕಿದ್ದಾರೆ ರೂಟು, ಯಾಕೆಂದರೆ ಲೈಟ್ ಎಲ್ಲ ಇದೆ. ಸೊ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಜಾಗ. ಪ್ಲಸ್ ಇಲ್ಲಿ ಮೇಲೆ ಹತ್ತೋದಕ್ಕೆ ರೋಡ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೀವು ನೋಡ್ದಂಗೆ. ಸೊ ಬನ್ನಿ ಕಂಟಿನ್ಯೂ ಮಾಡೋಣ ಟ್ರಕ್ನ, ಏನೇನು ಕಾಣಿಸುತ್ತೆ ಎಲ್ಲ ತೋರಿಸ್ತೀನಿ. ನಿಜವಾಗ್ಲೂ ಸಕ್ಕತ್ತಾಗಿದೆ ವ್ಯೂ ಮಾತ್ರ. ಲೈಟಾಗಿ ಬ್ರೀಸ್ ಇದೆ. ಸೊ ಆ ಬ್ರೀಸಿಂದ ಇವೆಷ್ಟೊತ್ತಾಗಿದ್ದು ಸುಸ್ತೆಲ್ಲ ಫುಲ್ಲು ಹೋಯ್ತು ಆಲ್ಮೋಸ್ಟು. ನೋಡಿ ನಮ್ಮ ಬಾಯ್ಸ್ ಎಲ್ಲ ಇಲ್ಲೇ ನಿಂತಿದ್ದಾರೆ. ಇದಕ್ಕೆ ಹೋಗ್ಲಿಲ್ಲ, ಕೆಮ್ಮಣ್ಗುಂಡಿ ಬಿಡು, ಅದೇ ಅಲ್ಲಿ ಸನ್ರೈಸ್ ಸನ್ಸೆಟ್ ಇದು ಕಾಣುತ್ತಂತೆ. ಬಟ್ Z ಪಾಯಿಂಟೇ ಕೆಮ್ಮಣ್ಗುಂಡಿ ಆಲ್ಮೋಸ್ಟ್. ಬಟ್ ಏನಂದ್ರೆ ನಿಂಗೆ ಕೆಮ್ಮಣ್ಣು ಕಾಣಿಸುತ್ತೆ ಅಲ್ಲಿ ಹೋದ್ರೆ ಅಷ್ಟೇ. Z ಪಾಯಿಂಟ್ ಇಷ್ಟೇ ಪಾತಿರೋದು, ಈ ಕಡೆ ಹೋದ್ರೆ ಬಿದ್ದೆ ನೀನು. ಮಂತ ಹೋಗ್ಬೇಕಾ Z ಪಾಯಿಂಟ್ಗೆ? ಹೋಗೋಣ ನೆಕ್ಸ್ಟ್ ತಿಂಗಳು. ಇಲ್ಲೆಲ್ಲ ಲೀಚ್ ಹಚ್ಕೊಂಡ್ಬಿಟ್ಟಿದ್ರಿ ಹಿಂಗೆಲ್ಲ. ಮೂಳು ನಾನು ಫುಲ್ ಇದ್ದ ಕ್ರಾಕ್ಸ್ ಹಾಕಿದ್ದೆ ಆಯ್ತಾ, ಒಂಥರ ಆ ತೂತೊಳಗೆ ಹೋಗೋದು ಕಾಣಿಸ್ತಾ ಇದೆ ಲೀಚಸ್ ನನಗೆ. ಶೂಸು ನಾನು ಎಷ್ಟೇ ಬಿಟ್ಟೆ, ಒಳಗಡೆ ಹಿಂಗೆ ತೆಗಿತೀನಿ, ಸೋಲ್ ಬೇರೆ ಕಟ್ಟಾಗಿತ್ತಿಲ್ಲ, ನನ್ನ ಕಾಲ್ ಮೇಲೆ ಹತ್ತಿರ್ಲಿಲ್ಲ, ಫುಲ್ ಸಾಕ್ಸ್ ಎಲ್ಲ ಹಾಕೊಂಡಿದ್ದೆ, ಸೋಲ್ ಕಟ್ಟಾಗಿತ್ತು. ಈ ಸ್ಟೋರಿನ ನಾನು 5ನೇ ಸತಿ ಕೇಳ್ತಿರೋದು, ಕೇಳಿ ಕಿವಿ ಎಲ್ಲ ತೂತಾಗೋದು. ಹಿಂಗೆಲ್ಲ ಹೇಳ್ತಿರೋದು, ಅವ್ನಿಗೆ ಹೇಳ್ತಿರೋದು. ಅದೇ ಹೋಗ್ತೀವಿ ಬಂದಿದ್ದ ಕಡೆ ಎಲ್ಲ ಕ್ಯಾಮ್ರಾ ಇಟ್ಕೊಂಡು ನೋಡಿ. ಸೊ ಇವನೇ ನಮ್ಮ ಗ್ಯಾಂಗಿನ ಅಫಿಷಿಯಲ್ ಫೋಟೋಗ್ರಾಫರ್, ನೋಡ್ಕೊಳ್ಳಿ. ಇವಂದು ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಳ್ಳಿ, ಯಾಕಂದ್ರೆ ವಿಡಿಯೋ ನಾನು ಬರಲ್ಲ ಅದಕ್ಕೆ. ಅಲ್ಲ, ಇನ್ಸ್ಟಾಗ್ರಾಮಲ್ಲಿ ಒಂದೊಂದು ಪೇಜ್ ಇದೆ, ಆಪ್ಟಿಕಲ್ ಶೆಡೇಸ್ ಅಂತ, ಅದನ್ನೆಲ್ಲರೂ ಫಾಲೋ ಮಾಡಿ. ಸಾರಿ, ಆಪ್ಟಿಕಲ್ ಶೆಡೇಸ್ ಅಲ್ಲ, ಆಪ್ಟಿಕಲ್ ಶೇಡ್ಸ್ ಅಂತ. ಅನ್ನೆಸೆಸರಿ ವಾಯ್ಸ್ಗಳೆಲ್ಲ ಹಾಕಲ್ಲ. ನಾಯ್ಸ್ ಆಗ್ಬಿಟ್ಟೆ ನಾನು. ಸರಿ, ನನ್ನ ಇಟ್ಟಿದ್ಯಾ ಬ್ಯಾಕ್ಗ್ರೌಂಡಲ್ಲಿ, ಪರವಾಗಿಲ್ಲ. ಅದಕ್ಕೆ ನನ್ನ ಫೇಸ್ ನೋಡ್ಕೊಂಬಿಡಿ ಫ್ರೆಂಡ್ಸ್ ಈಗಲೇ, ಆಮೇಲೆ ನಾನು ಸಿಗಲ್ಲ. ನಿನ್ ತರ ಕೋತಿ ತರ ಆಡ್ತಿದ್ರೆ ಯಾರು ಯೂಟ್ಯೂಬಲ್ಲಿ ಹಾಕೊಳ್ಳಲ್ಲ. ಅವನ ಅವತ್ತು ಕರೆಕ್ಟಾಗಿ ಹೇಳ್ದ ಮಗ, ಇದರಲ್ಲಿ ಕಳ್ಳಕ ಪರ್ಸನಲ್ಲಿ ಎಲ್ಲರೂ ಕರೆಕ್ಟಾಗಿ ಆಯ್ ಅಂತ ಇದ್ದಾರೆ. ಇವನೇ ಮಾಸ್ಕ್ ಅನ್ಕೊಂಡು ಅಂತೆಲ್ಲ ಸೌಂಡ್ ಎಫೆಕ್ಟ್ ಕೊಡ್ತಾ ಇದ್ದಾನೆ. ಅಂದ್ರೆ ನೀನು ಒಂದ್ಸತಿ ತೆಗ್ದೆ, ನಾನು ಸರಿಗೆ ಬಂದಿಲ್ಲ, ಇನ್ನೊಂದ್ಸತಿ ತೆಗಿ ಅಂದ್ಬಿಟ್ಟು ಮಾಸ್ಕ್ ಎಲ್ಲ ರಿಮೂವ್ ಮಾಡಿ ಸ್ವಲ್ಪ ನನ್ನ ಫೇಸ್ ಕಾಣಿಸ್ಬೇಕಲ್ಲ ಮಾಡಿದೆ, ಅದಕ್ಕೆ ಅವ್ನು ಕಮೆಂಟ್ ಕೊಡ್ತಾನೆ. ಸೊ ಈ ಸ್ಪಾಟಲ್ಲಿ ಸ್ವಲ್ಪ ಹೊತ್ತು ಚಿಲ್ ಮಾಡಿದ್ವಿ ಎಲ್ಲರೂ, ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ಮಾತುಗೀತೆಲ್ಲ ಆಡಿದ್ವಿ. ಇವಾಗ ನೆಕ್ಸ್ಟು ಗೊತ್ತಲ್ಲ, ನಮ್ಮ ಗುರುವರು ಹೊಸ ಕ್ಯಾಮ್ರಾ ತೊಗೊಂಡಿದ್ದಾರೆ. ಸೊ ಫೋಟೋಶೂಟ್ ಸೆಷನ್ನು. ಸೊ ಅಲ್ಲೆಲ್ಲೋ ನಿಂತಿದ್ದಾನೆ ಗುರು. ಸೊ ಆ ಸ್ಪಾಟ್ಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲದನ್ನೂ ಫೋಟೋಸ್ ಎಲ್ಲ ಚೆಕ್ ಮಾಡೋಕ್ಕೋಸ್ಕರ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಮತ್ತು ಗುರು ಇನ್ಸ್ಟಾಗ್ರಾಮ್ ಅಕೌಂಟ್ ಎಲ್ಲದು ಇಲ್ಲಿ ಮೆನ್ಷನ್ ಮಾಡ್ತೀನಿ, ಎಲ್ಲದು ನೋಡಿ. ಸೊ ಅವಾಗ ಸುಮ್ಮನೆ ಕಾಮಿಡಿ ಮಾಡಿದ್ದು, ಬಟ್ ನಿಜವಾಗ್ಲೂ ಸಕ್ಕತ್ತಾಗಿ ತೆಗಿತಾನೆ ಫೋಟೋಸು. ಡೆಫಿನೆಟ್ಲಿ ಅವ್ನ ಅಕೌಂಟ್ನ ನೀವು ಫಾಲೋ ಮಾಡಲೇಬೇಕು. ಆಪ್ಟಿಕಲ್ ಶೇಡ್ಸ್ ಅಂತ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪ್ಲಸ್ ಇಲ್ಲಿ ಮೆನ್ಷನ್ ಕೂಡ ಮಾಡಿರ್ತೀನಿ, ನೋಡಿ. ಸಕ್ಕತ್ತಾಗಿರುತ್ತೆ. ನಮ್ಮನ್ನೆಲ್ಲ ಫೀಚರ್ ಎಲ್ಲ ಮಾಡಲ್ಲ, ಎಲ್ಲ ಬರೀ ಮಾಡೆಲ್ಗಳಿಂದ ಮಾಡೋದು, ದೊಡ್ಡವ್ರು ಏನು ಮಾಡೋದು ಪರವಾಗಿಲ್ಲ, ನಮ್ದು ಮಾಡಿ ನಮ್ದ್ರಲ್ಲಿ ತೋರಿಸ್ತೀನಿ ಏನು ಅಂತ. ಬ್ಯಾಗ್ ಎತ್ಕೊಂಡು ಹೋಗ್ತಾ ಇದ್ದೀವಿ. ಫಸ್ಟು ಗುರು ಮತ್ತು ರಚಿತ್ ಹೋಗಿ ಜಾಗ ಇದೆಯಾ, ಯಾವುದಾದ್ರೂ ಚೆನ್ನಾಗಿರೋ ಫೋಟೋಗ್ರಫಿ ಸ್ಪಾಟ್ ಇದೆಯಾ ಅಂತೆಲ್ಲ ರಿಸರ್ಚ್ ಮಾಡಿಕೊಂಡು ಅಲ್ಲಿಂದ ಫೋನ್ ಮಾಡಿದ್ರು. ಇವಾಗ ನಮ್ಮ ಸಾಮಾನು, ಅವ್ರ ಸಾಮಾನು, ಎಲ್ಲರ ಸಾಮಾನು ತೊಗೊಂಡು ಹೋಗ್ತಾ ಇದ್ದೀವಿ ನಾವು. ಏನದು
ಹೊಸ ಶೂಟ್ಸ್ ಬಂದಿದೆ. ಕ್ರೇಜಿ. ನೋಡಿ ನಮ್ಮ ಸಿವಿಲ್ ಇಂಜಿನಿಯರ್ ಅವರು ನಮಗೆ ಜ್ಞಾನ ಕೊಡ್ತಾ ಇದ್ದಾರೆ. ಇಲ್ಲ ನಗದಲ್ಲ ಮಗ, ಸೀರಿಯಸ್ಲಿ ಏನೋ ಗೊತ್ತಿರಲಿಲ್ಲ ಇದೆಲ್ಲ. ಅಲ್ಲಿ ಬರ್ನಾಗಿ ಶೂಟ್ ಬರ್ತಾ ಇದೆ ಅಂತ ಅಲ್ಲಿಂದ. ಶೂಟ್ ಮಗ ಇಂಜಿನಿಯರ್ಸ್ ಶೂಟ್ ಸಿಂಕ್ ಆಗಲ್ಲ. ಇವಾಗ ಹತ್ತದಿದೆ, ಕೈಯಲ್ಲಿ ಹೆಲ್ಮೆಟ್ ಇದೆ, ಡೈರೆಕ್ಟ್ ಆಗಿ ಹತ್ತಣ. ಜೈ ಮಾತಾಡಿ. ನೀನು ಎಷ್ಟೊಂದು ಐಟಮ್ ಇಟ್ಕೊಂಡಿದ್ಯಾ, ನೀನು ಇಟ್ಕೊಳ್ಳೋದ ಐಟಮ್ ಇಟ್ಕೊಳ್ಳೋದ. A few inches later. ಬೈ ನನ್ನ ಹೇಳಿಬೇಡ ಅಷ್ಟೇ. ನಮ್ಮ ಫೋಟೋಗ್ರಾಫರ್ ಅವರು ರೆಡಿಯಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಸೊ ಹತ್ಕೊಂಡು ಸ್ವಲ್ಪ ಮೇಲೆ ಬಂದಿದ್ದೀವಿ. ಇಲ್ಲಿ ಫುಲ್ ಒಂಥರ ಗ್ರಾಸ್ ಥರ ಇದೆ, ಸಕ್ಕದಾಗಿದೆ. ಫೋಟೋಗ್ರಫಿಗೆ ಮಾತ್ರ ಒಳ್ಳೆ ಹೇಳಿ ಮಾಡಿಸಿದ ಜಾಗ. ಸೊ ಬೇಸಿಕ್ಲಿ ಆ ಕಡೆ ಸನ್ರೈಸ್ ಆಗಿದ್ದು, ಸೊ ಈ ಕಡೆ ಡೈರೆಕ್ಟ್ ಮಕ್ಕದ ಮೇಲೆ ಸನ್ ಬರ್ತಾ ಇದೆ. ಬ್ಯಾಕ್ಗ್ರೌಂಡ್ ಒಂಥರ ಫುಲ್ ಗೋಲ್ಡ್ ಇದೆ, ಹಿಂದೆ ಸ್ವಲ್ಪ ಗ್ರೀನು ಇದೆ. ಸೊ ಫೋಟೋಗ್ರಫಿ ಬ್ಯಾಕ್ಗ್ರೌಂಡ್ಗೋಸ್ಕರ ಹೇಳಿ ಮಾಡಿಸಿದ ಜಾಗ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಸಕ್ಕದಾಗಿದೆ. ಸೊ ಬೇಸಿಕ್ಲಿ ಇವಾಗ ಏನಿಲ್ಲ, ಬರೀ ಕ್ಯಾಮ್ರಾ ಇಟ್ಕೊಂಡು ನಡ್ಕೊಂಡು ಬರ್ತಿರೋ ಥರ ತೆಗ್ದಿತಾ ಇದ್ದಾನೆ ಫೋಟೋ ಗುರು. ಸೊ ಅದಕ್ಕೆ ಸುಮ್ಮನೆ ಇದೆಲ್ಲ ನಾಟಕ. ಎಕ್ಸಾಕ್ಟ್ಲಿ ಏನು ನಾನು ಶೂಟ್ ಮಾಡ್ತಿಲ್ಲ ಇವಾಗ, ಗೊತ್ತಲ್ಲ ನಮ್ಮದೆಲ್ಲ ಶೋಕಿ ಇದ್ದೇ ಇರುತ್ತೆ, ಏನು ಮಾಡೋದು. ಸೊ ಫೋಟೋಗ್ರಫಿ ರೀಲ್ಸ್ ಸೆಷನ್ ಎಲ್ಲ ಮುಗ್ದಿದೆ. ನೆಕ್ಸ್ಟ್ ಇವಾಗ ಕೆಳಗಿಳಿದ್ಬಿಟ್ಟು ತಿನ್ನಕ್ಕೆ ಹೋಗ್ತಿದ್ದೀವಿ ಏನಾರು. ಸೊ ಇವಾಗ ಮಾಗಡಿಯಲ್ಲಿ ತಿಂಡಿ ತಿಂತಾಯಿದ್ದೀವಿ, ದೋಸೆ. ಸೊ ತಿಂಡಿ ತಿಂದ್ಕೊಂಡು ಇನ್ನೊಂದು ಜಾಗಕ್ಕೆ ಹೋಗೋದು ಅಂತ ಪ್ಲ್ಯಾನ್ ಇದೆ. ಅದು ಕನ್ಫರ್ಮ್ ಇಲ್ಲೋ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ ತಿಳಿಸ್ತೀವಿ. ಫಸ್ಟು ಹೊಟ್ಟೆ ತುಂಬ ತಿಂಡಿ ತಿನ್ನೋಣ. ಅದೇ ಮಂಚನಬೆಲೆ ಡ್ಯಾಮು. ಡ್ಯಾಮ್ ಗೇಟ್ ಓಪನ್ ಮಾಡಿದ್ದಾರೆ. ಒಂದು ಗೇಟ್ ಓಪನ್ ಮಾಡಿದ್ದಾರೆ ಡ್ಯಾಮಲ್ಲಿ. ಸೊ ಮಂಚನಬೆಲೆ ಫಾಲ್ಸ್ ಹತ್ರ ಬಂದಿದ್ವಿ. ಬಟ್ ಫಾಲ್ಸಲ್ಲಿ ನೀರು ತುಂಬ ಕಮ್ಮಿ ಇದೆ ಅಂತ ಹೇಳಿದ್ರು. ದೊಡ್ಡ ಮರ ಬಿದ್ದೋಗಿದೆ. ಸೊ ಆ ಮರ ದಾಟಿ ಹೋಗೋದಕ್ಕಾಗಲ್ಲ, ನಡ್ಕೊಂಡು ಹೋಗಬೇಕಿತ್ತು. ಪ್ಲಸ್ ಅಲ್ಲಿ ಲೋಕಲೈಟ್ಸ್ ಏನಂದರು ಅಂದರೆ ನೀರಿಲ್ಲ ಅಷ್ಟೊಂದು ಅಂದರು. ಸೊ ಈ ಬಿಸಿಲಲ್ಲಿ ನಡ್ಕೊಂಡು ಹೋಗೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಇವಾಗ ವಾಪಸ್ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಬಾಯ್ ಬಾಯ್ ಬಾಯ್, ಸಿಗೋಣ ಮತ್ತೆ. ಇಲ್ಲ ಇಲ್ಲ, ಈ ಕಡೆ ಅವನಿಗೆ ಇದು ಹತ್ರ ಆಗುತ್ತೆ, ಅವನಿಗೆ ಈ ಕಡೆ ಹತ್ರ ಆಗುತ್ತೆ. ಬಾಯ್. ಫೋಟೋ ಹಾಕು ನಮ್ದು, ತಾವರೆಕೆರೆ ಮಾಗಡಿ ರೋಡ್. ಬಾಯ್ ಬಾಯ್ ಬಾಯ್.